ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನಾನು ಓದ್ತೀನಿ. ಎವ್ರಿ ಕಮೆಂಟ್ನಿಗೂ ನಾನು ರೆಸ್ಪಾಂಡ್ ಮಾಡ್ತೀನಿ, ಲೈಕ್ ಮಾಡ್ತೀನಿ. ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡೋದಕ್ಕಾಗಲಿಲ್ಲ ಅಂದರೆ ಸೊ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆಲ್ ರೈಟ್. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಇದು ಎಸ್ ವಾಟ್ಸ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ. ಒಬ್ಬೊಬ್ಬರಿಗೆ ಫೀಲ್ ಆಗ್ತಾ ಇರತ್ತೆ 6 ತಿಂಗಳಿಂದ 1 ವರ್ಷದಿಂದನೂ ಒಂದೇ ತರ ಹೋಗ್ತಾ ಇದೆ ಲೈಫು, ಏನು ಚೇಂಜಸ್ ಆಗ್ತಾ ಇಲ್ಲ. ನಾನು ಎಫರ್ಟ್ ಹಾಕಿದ್ರು ಚೇಂಜಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಲೈಫಲ್ಲಿ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇರುತ್ತೆ. ಮಾಡಿದ್ದೇ ರೂಟೀನ್ ಎವ್ರಿ ಡೇ ಮಾಡ್ತಾ ಇದ್ದೀನಿ, ಕೆಲಸ ಏನೋ ಚೆನ್ನಾಗಿ ಆಗ್ತಿರ್ಬೋದೇನೋ, ಸ್ಟ್ರೆಸ್ ತಗೊಂಡು ಕೆಲಸ ಏನೋ ಸರಿ ಮಾಡ್ಕೊತಾ ಇದ್ದೀನಿ, ಬಟ್ ಲೈಫಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಅನ್ನೋದಿಲ್ಲ, ಆ ಜೋಶ್ ಅನ್ನೋದೊಂದಿಲ್ಲ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇರುತ್ತೆ. ಸೊ ಲೆಟ್ಸ್ ಸಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಕಮಿಂಗ್ ಡೇಸ್ ಅಲ್ಲಿ. ಏನಾದರೂ ಪಾಸಿಬಿಲಿಟೀಸ್ ಇದೆಯಾ, ಏನಾದರೂ ಚೇಂಜಸ್ ಆಗುತ್ತಾ? ಲೆಟ್ಸ್ ಸಿ. ಪುಲ್ ಮಾಡೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಸೊ ಲೆಟ್ಸ್ ಸಿ. ದೇರ್ ಈಸ್ ಅ ಲೆಗ್ ಅಪ್. ಈ ಒಂದು ಕಾರ್ಡಲ್ಲಿ ನೋಡ್ಬೋದು ಎಸ್ಪೆಷಲಿ ದೇರ್ ಈಸ್ ಟೂ ಬೇರ್ಸ್ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಹೆಲ್ಪ್ ಬರ್ತಾ ಇದೆ ಗೈಸ್. ಅಂದ್ರೆ ತುಂಬಾ ಜನ ಹೆಲ್ಪ್ಲೆಸ್ ಆಗಿದ್ರೆ, ಅಂದ್ರೆ ಕೆಲ್ಸ ಇಲ್ದನೆ ಎಷ್ಟು ಅಪ್ಲೈ ಮಾಡಿದ್ರು ಕೆಲ್ಸ ಆಗ್ತಾ ಇಲ್ಲ, ಎಷ್ಟು ಹುಡುಕಿದ್ರು ಜಾಬ್ ಸಿಗ್ತಾ ಇಲ್ಲ, ಅಥವಾ ನಿಮಗೇನಂತಂದ್ರೆ ನಿಮಗೊಂದು ಪ್ಯಾಷನ್ ಇದೆ, ಇದೇ ಒಂದು ಇಂಡಸ್ಟ್ರಿಲಿ ವರ್ಕ್ ಮಾಡ್ಬೇಕು ಅಂತ. ಆ ಒಂದು ಇಂಡಸ್ಟ್ರಿಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಸರಿಯಾದ ಇನ್ಫ್ಲೂಯೆನ್ಸ್ ಸಿಗ್ತಾ ಇಲ್ಲ, ಅಥವಾ ಗೊತ್ತಿರೋ ಜನರು ಇಲ್ಲ, ಅಂದ್ರೆ ನಿಮಗೆ ಗೈಡ್ ಮಾಡಕ್ಕೆ ಇಲ್ಲ ಅನ್ನೋ ಒಂದು ಥಾಟ್ ತುಂಬಾ ಜನಕ್ಕೆ ಇಲ್ಲಿದೆ, ಯಾರು ನೋಡ್ತಾ ಇದ್ದೀರಾ. ಸೊ ವೆರಿ ಸೂನ್ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ತರ ಒಬ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ನಿಮ್ಮ ಒಂದು ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡ್ಬಿಟ್ಟು ನೀವು ಆ ಒಂದು ಫೀಲ್ಡ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಯಾರ್ದಾರು ಗೊತ್ತಿರೋರ್ದು ಕಾಂಟ್ಯಾಕ್ಟ್ಸ್ ನ ಶೇರ್ ಮಾಡಿ, ಅವರಿಗೆ ಟೆಕ್ಸ್ಟ್ ಮಾಡಕ್ಕೆ ಹೇಳಿ, ಅಥವಾ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ. ನಿಮಗೆ ಅಟ್ಲೀಸ್ಟ್ ಹೆಲ್ಪ್ ಮಾಡ್ತಾರೆ. ನಿಮಗೆ ಎಲ್ಲಿ ರೀಚ್ ಆಗ್ಬೇಕಂತ ಇದೀರಾ ಆ ದಾರಿ ಹೋಗೋದಕ್ಕೆ ಇವ್ರು ಒಂಥರ ದಾರಿ ಮಾಡ್ಕೊಡೋದನ್ನ ನೋಡ್ತಾ ಇದೀನಿ. ದಿಸ್ ಇಸ್ ಮೋರ್ ಲೈಕ್ ನೀವು ಡಿಪೆಂಡೆಂಟ್ ಆಗ್ಬೋದು ಇವ್ರ ಮೇಲೆ. ಇದು ಜಾಬ್ ಅಂತಾನೆ ಅಲ್ಲ, ಎಜುಕೇಶನ್ ಆದ್ರೂ ನಿಮಗೆ ಪರ್ಟಿಕ್ಯುಲರ್ ಕಾಲೇಜಿಗೆ ಹೋಗ್ಬೇಕಂತ ಇರುತ್ತೆ, ಬಟ್ ಅಲ್ಲಿಗೆ ಅಪ್ಲೈ ಮಾಡಕ್ ಆಗ್ತಾ ಇರಲ್ಲ, ಅಥವಾ ಸೀಟ್ನ ಕನ್ಫರ್ಮ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ವೆರಿ ಸೂನ್ ನಿಮ್ಮ ಕಷ್ಟಗಳನ್ನ ಸಹಕರಿಸೋದಕ್ಕೆ, ಅದನ್ನ ನನಸ್ ಮಾಡೋದಕ್ಕೆ, ನಿಮ್ಮ ಡ್ರೀಮ್ಸ್ನ ಅಲ್ಲಿ ಫೈನಲಿ ಎಲ್ಲಿ ರೀಚ್ ಆಗ್ಬೇಕಂತ ಇದ್ದೀರಾ, ಏನ್ ಆಗ್ಬೇಕು ಅಂತ ಇದ್ದೀರಾ, ಅದಾಗೋದಕ್ಕೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಬರೋದನ್ನ ನೋಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡೋದು, ಗೈಡ್ ಮಾಡೋದು, ಒಂದು ರೈಟ್ ವೇಯಲ್ಲಿ ನಿಮಗೆ ಏನು ಗೈಡ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಸೊ ದಟ್ ಈಸ್ ವಾಟ್ ಕಮ್ಮಿಂಗ್. ಸೊ ತುಂಬಾ ಜನಕ್ಕೆ ನಿಮ್ಮ ಲೈಫಲ್ಲಿ ಒಬ್ರು ನ್ಯೂ ಫ್ರೆಂಡ್ ಎಂಟರ್ ಆಗ್ತಾ ಇದ್ದಾರೆ. ಅಂದ್ರೆ ನಿಮಗೆ ಗೈಡ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ, ನೀವೊಂಥರ ನೀವೂನು ವ್ಯಾಲ್ಯೂ ಆಗ್ತೀರಾ, ನಿಮ್ಗೂ ವ್ಯಾಲ್ಯೂ ಇದೆ ಲೈಫಲ್ಲಿ ಅಂತ ಅನ್ಸೋದಕ್ಕೆ. ದೇರ್ ಈಸ್ ಕಿಂಗ್ ಆಫ್ ವಾನ್ಸ್. ವಾವ್. ತುಂಬಾ ಜನ ಬೋಲ್ಡ್ ಮೂವ್ ಮಾಡ್ತಾ ಇದ್ದೀರಾ ನಿಮ್ಮ ಲವ್ ಲೈಫ್ ಕಡೆಗೆ. ಫೈನಲಿ ನೀವು ಯಾರಿಗೋ ರಿವೀಲ್ ಮಾಡ್ತಾ ಇದ್ದೀರಾ, ನನಗಿಷ್ಟ ದಿನ ನಿನ್ ಮೇಲೆ ಇಷ್ಟ ಆಯ್ತು, ನನಗಿಷ್ಟ ದಿನ ನಿನ್ ಮೇಲೆ ಫೀಲಿಂಗ್ಸ್ ಇತ್ತು, ನನಗಿಷ್ಟ ದಿನ ನೀನ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇದ್ದೆ ಅಂತ ಲೈಕ್ ಬೋಲ್ಡ್ ಆಗಿ ಹೋಗ್ಬಿಟ್ಟು ಹೇಳೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಕಿಂಗ್ ಆಫ್ ವಾನ್ಸ್ ಅಂದ್ರೆ ಇದೊಂದು ಆಕ್ಷನ್ ಓರಿಯೆಂಟೆಡ್ ಕಾರ್ಡ್. ಯಾರಿಗೂ ವೇಟ್ ಮಾಡಲ್ಲ, ಏನ್ ಅನ್ಸುತ್ತೆ ಅದನ್ನ ಹೇಳ್ಬಿಡೋದು. ಓವರ್ ಥಿಂಕ್ ಮಾಡೋ ಥಾಟ್ ಅಲ್ಲೇ ಇರಲ್ಲ. ಸೊ ತುಂಬಾ ಜನ ಐ ಗೆಸ್ ಬೋಲ್ಡ್ ಮೂವ್ ಮಾಡ್ತಾ ಇದ್ದೀರಾ. ಐ ನೋ ವ್ಯಾಲೆಂಟೈನ್ಸ್ ಡೇ ಆಗೋಗಿತ್ತು, ಮುಗ್ದೋಗಿದೆ, ಬಟ್ ಸ್ಟಿಲ್ ತುಂಬಾ ಜನ ಇಲ್ಲಿ ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಧನುಸ್ಸು ರಾಶಿ, ಮೇಷರಾಶಿ ಹಾಗೂ ಸಿಂಹ ರಾಶಿ ಆಗಿದೆ, ನಿಮಗೆ ಡಬಲ್ ಕನ್ಫರ್ಮೇಶನ್. ನೀವು ಈ ಒಂದು ಬೋಲ್ಡ್ ಸ್ಟೆಪ್ ನ ತಗೊಂತೀರಾ, ಅಪ್ರೋಚ್ ಮಾಡ್ತೀರಾ. ಇನ್ ಕೇಸ್ ನೀವು ಮನ್ಸಲ್ಲಿರೋ ಪರ್ಸನ್ ಏನಾದ್ರು ಝೋಡಿಯಾಕ್ ಸೈನ್ ಧನುಸ್ಸು ರಾಶಿ, ಸಿಂಹ ರಾಶಿ ಅಥವಾ ಮೇಷರಾಶಿ ಆಗಿದ್ರೆ ಅವ್ರು ನಿಮ್ಗೋಸ್ಕರ ಅಪ್ರೋಚ್ ಮಾಡೋದು, ಫೈನಲಿ ಹೊರ ಹೋಗೋಣ ಅಂತ ಕೇಳೋದು, ಫೈನಲಿ ಕಾನ್ವರ್ಸೇಷನ್ ಏನು ಆಗ್ತಾ ಇರಲ್ಲ ಇನಿಶಿಯೇಟ್ ಮಾಡೋದು,
ಅಲ್ಲಿ ಸೈಲೆಂಟ್ ಆಗಿರಬಾರ್ದು, ಅಟ್ಲೀಸ್ಟ್ ಏನಾದ್ರು ಕನ್ವರ್ಸೇಷನ್ ಆಗ್ತಾ ಇರಲಿ, ಅಟ್ಲೀಸ್ಟ್ ಏನಾದರೂ ಮಾತಾಡೋಣ. ಸೊ ಈ ತರ ಒಂದು ಬೋಲ್ಡ್ ಸ್ಟೆಪ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಐ ಗೆಸ್ ದಿಸ್ ಇಸ್ ಯು. ಫೈನಲಿ ಆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಮಾಡಿ ಹೋಗಿ ಮಾತಾಡೋಣ, ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೋಗೋದು. ದಟ್ ಈಸ್ ಯು. 9 ಆಫ್ ವಾಂಡ್ಸ್. ಫೈನಲಿ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಇಂದ ಹೊರಗೆ ಬರ್ತಾ ಇದ್ದೀರಾ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಐ ಗೆಸ್ ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ. ಇವಾಗ ಏನೊಂದು ಪೊಸಿಷನ್ ಅಲ್ಲಿ ರೀಚ್ ಆಗಿದ್ದೀರಾ ಅಲ್ವಾ, ಈ ಪೊಸಿಷನ್ಗೆ ರೀಚ್ ಆಗೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಾ. ನೀವು ಇಷ್ಟು ಬೋಲ್ಡ್ ಆಗೋದಕ್ಕೆ, ಇಷ್ಟು ಕಾನ್ಫಿಡೆಂಟ್, ನಿಮ್ಮ ಆಸ್ ಅ ಪರ್ಸನ್ ಇಷ್ಟು ಕಾನ್ಫಿಡೆಂಟ್ ಆಗಿ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಾ. ಇಟ್ ಈಸ್ ನಾಟ್ ದಟ್ ನಿಮಗೆ ಎಲ್ಲ ಏನು ಹಿಂಗ್ ಆಯ್ತು ಅಂತ. ನೋ, ತುಂಬಾ ಕಷ್ಟಪಟ್ಟಿದ್ದೀರಾ. ನೀವು ಯಾವ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ನೀವು, ಎಸ್ಪೆಷಲಿ ಎಮೋಷನಲಿ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕೆ. ಬಿಕಾಸ್ ಸಿ ಹಿಯರ್, ಕಿಂಗ್ ಆಫ್ ವಾಂಡ್ಸ್ ಅಂದ್ರೆ ಈ ಪರ್ಸನ್ಗೆ ಎಮೋಷನ್ಸ್ ಇಲ್ಲ. ಅಂದ್ರೆ ಎಮೋಷನ್ಸ್ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಇಟ್ಸ್ ವೆರಿ ಈಸಿ ಒಬ್ರಿಂದ ಡಿಟ್ಯಾಚ್ ಆಗೋದು, ಒಬ್ರನ್ನ ಮರೆಯೋದು, ಒಂದು ರಿಲೇಶನ್ಶಿಪ್ ಇಂದ ಡಿಟ್ಯಾಚ್ ಆಗೋದು. ಇಟ್ಸ್ ನಾಟ್ ಈಸಿ. ಬಟ್ ನೀವ್ ಇವಾಗ ಯಾವ ತರ ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ, ನಿಮಗೆ ಅಷ್ಟು ಡಿಫಿಕಲ್ಟ್ ಆಗಲ್ಲ ಡಿಟ್ಯಾಚ್ ಆಗೋದು ಒಂದು ಪರ್ಸನ್ ಇಂದ, ಒಂದು ಕನೆಕ್ಷನ್ ಇಂದ, ಒಂದು ಎಮೋಷನಲ್ ಕನೆಕ್ಷನ್. ದಿಸ್ ಇಸ್ ಯು. ಬಿಕಾಸ್ ತುಂಬಾ ಸತಿ ನಿಮಗೆ ಹರ್ಟ್ ಆಗಿದೆ, ತುಂಬಾ ಸತಿ ನಿಮಗೆ ಬೇಜಾರು ಆಗಿದೆ, ತುಂಬಾ ಜನ ನಿಮ್ನ ಬೇಜಾರು ಮಾಡಿಸಿದ್ದಾರೆ. ಬಟ್ ಹಿಯರ್ ಯು ಆರ್. ಅಂದ್ರೆ ನಿಮ್ ಸುತ್ತ ಒಂದು ಬೌಂಡ್ರೀಸ್ ನ ಹಾಕೋಬಿಟ್ಟಿದ್ದೀರಾ. ಎಷ್ಟ್ ಬೇಕು ಅಷ್ಟೇ ಹತ್ರ ತಕೊಳ್ಳೋದು, ಅದಕ್ಕಿಂತ ಜಾಸ್ತಿ ಹತ್ರ ಯಾರನ್ನೂ ಅಟ್ಯಾಚ್ ಆಗಲ್ಲ. ಇವಾಗ ಏನ್ ನೀವು ಅಪ್ರೋಚ್ ಮಾಡ್ತಾ ಇದ್ದೀರಾ ಪರ್ಸನ್ಗೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅವ್ರು ನೋ ಅಂದ್ರೆ ಫೈನ್, ಅದೇನು ನಿಮಗೆ ಹರ್ಟ್ ಆಗಲ್ಲ, ಎಮೋಷನಲಿ ಹರ್ಟ್ ಆಗಲ್ಲ. ಸೊ ಐ ಫೀಲ್ ಯು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಯಾರು ನಿಮಗೆ ಎಮೋಷನಲಿ ಹರ್ಟ್ ಮಾಡೋದಕ್ಕಾಗಲ್ಲ, ಯಾರು ನಿಮಗೆ ಎಮೋಷನಲಿ ಚೂರು ಎಫೆಕ್ಟ್ ಮಾಡೋದಕ್ಕಾಗಲ್ಲ ಅಂತ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ. ತುಂಬಾನೇ ಅಪ್ಗ್ರೇಡ್ ಆಗಿದ್ದೀರಾ ಗೈಸ್. ಬಿಕಾಸ್ ಇಟ್ ವಾಸ್ ನಾಟ್ ಈಸಿ. ನಿಮ್ಮ ಪಾಸ್ಟ್ ಫ್ಯೂ ಮೋರ್ ಮಂತ್ಸ್ ಅಥವಾ ಪಾಸ್ಟ್ ಇಯರ್ ಈಸಿ ಆಗಿರ್ಲಿಲ್ಲ. ತುಂಬಾನೇ ಕಷ್ಟಪಟ್ಟಿದ್ದೀರಾ ಒಂದು ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ, ಒಬ್ಬರನ್ನ ಮರೆಯೋದಕ್ಕೆ. ಒಂದು ಟಫ್ ಸಿಚುವೇಶನ್ ಅಲ್ಲಿ ಇದ್ರಿ, ಟಫ್ ಕನೆಕ್ಷನ್ ಅಲ್ಲಿ ಇದ್ರಿ. ಬಟ್ ಇಟ್ ವಾಸ್ ನಾಟ್ ಈಸಿ. ಅಂದ್ರೆ ಇವಾಗ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಅಷ್ಟು ಈಸಿಯಾಗಿ ಯಾರ ಜೊತೆನೂ ಕನೆಕ್ಟ್ ಆಗಲ್ಲ. ಒನ್ ಥಿಂಗ್, ಕನೆಕ್ಟ್ ಆದ್ರೂ ಅಟ್ಯಾಚ್ ಆಗಲ್ಲ. ಅಟ್ಯಾಚ್ ಆದ್ರೂ ಇಟ್ಸ್ ವೆರಿ ಈಸಿ. ನೀವು ಹಿಂಗ್ ಹೊರಗೆ ಬಂದ್ಬಿಡ್ತೀರಾ ನೀವು. ಆ ತರ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ. ದೇರ್ ಈಸ್ ಲುಕಿಂಗ್ ಯು ಅಪ್, ರಿಸರ್ಚಿಂಗ್ ಯು, ಸ್ಟಡಿಂಗ್ ಯು, ಗೆಟಿಂಗ್ ಇನ್ಫಾರ್ಮೇಶನ್. ಯಾರೋ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದಾರೆ ಗೈಸ್. ಸಮನ್ ನಿಮ್ಮ ಇನ್ಫಾರ್ಮೇಶನ್, ನಿಮ್ ಬಗ್ಗೆ ತಿಳ್ಕೊಳಕ್ ಟ್ರೈ ಮಾಡ್ತಾ ಇದಾರೆ. ನಿಮ್ ಜೊತೆ ಇನ್ನೂ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದಾರೆ. ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದಾರೆ. ನಿಮ್ ಬಗ್ಗೆ ಫ್ರೆಂಡ್ಸ್ ಜೊತೆ ಕೇಳ್ತಾ ಇದಾರೆ. ನಿಮ್ಮ ಲೈಫ್ ಸ್ಟೈಲ್ ಏನು, ನೀವ್ ಅಲ್ಲಿ ಏನ್ ಮಾಡ್ತಾ ಇರ್ತೀರಾ. ನೀವ್ ಇನ್ ಕೇಸ್ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಡೈಲಿ ನೀವು ಅಪ್ಲೋಡ್ ಮಾಡೋದು ಎಲ್ಲದನ್ನು ನೋಡ್ತಾ ಇದಾರೆ, ಅನಲೈಸ್ ಮಾಡ್ತಾ ಇದಾರೆ. ಓಕೆ, ಇವತ್ತಿನ ದಿನ ನೀವು ಈ ಒಂದ್ ಪಾಯಿಂಟ್ ಅಲ್ಲಿ ಅಲ್ಲಿ ಇರ್ತೀರಾ, ಈ ಫ್ರೆಂಡ್ಸ್ ಜೊತೆ ಈ ಆಕ್ಟಿವಿಟಿ ಮಾಡ್ತೀರಾ, ಈ ಫ್ರೆಂಡ್ಸ್ ನಿಮಗೆ ಕ್ಲೋಸು. ಲೈಕ್ ನಿಮ್ಮ ಪರ್ಸನಲ್ ಸ್ಪೇಸ್ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡ್ತಾ ಇದ್ದಾರೆ ಯಾರೋ ಒಂದು ಇಲ್ಲಿ ಪರ್ಸನ್. ದಟ್ ಈಸ್ ಫಾರ್ ಶೋರ್. ಐ ಗೆಸ್ ಇವಾಗ ಹೆಂಗಾಗ್ತದೆ ಅಂದ್ರೆ, ನಿಮ್ನ ತುಂಬಾ ಜನ ಅಪ್ರೋಚ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ನಿಮ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಬಟ್ ನೀವು ಆ ಒಂದು ಆಟಿಟ್ಯೂಡ್, ಆ ಒಂದು ಈಗೋನ ಮೇಂಟೈನ್ ಮಾಡ್ತಾ ಇದ್ದೀರಾ. ಐ ವುಡ್ ಸೇ ಕೀಪ್ ಇಟ್ ಅಪ್. ಎಲ್ಲಿದ್ದೀರಾ ಆ ಪೊಸಿಷನ್ ಅಲ್ಲೇ ಇರಿ. ಇವಾಗ ಏನಾಗ್ತಾ ಇದೆ ಲೈಫಲ್ಲಿ, ಎಲ್ಲಾ ಫಾಸ್ಟ್ ಸಿಚುವೇಶನ್ ನಿಮ್ನ ಸ್ಟ್ರಾಂಗ್ ಮಾಡಿದೆ. ನೀವು ಇವಾಗ ಸ್ಟ್ರಾಂಗ್ ಆಗಿದ್ದೀರಾ ಅಂದ್ರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್. ನಿಮಗೆ ಗೊತ್ತಿದೆ ಆ ಸ್ಟ್ರಗಲ್ ಎಷ್ಟು ಕಷ್ಟ ಇತ್ತು, ನಿಮ್ಮ ಪಾಸ್ಟ್ ಎಷ್ಟು ಕಷ್ಟ ಇತ್ತು, ಓವರ್ಕಮ್ ಮಾಡಕ್ ಎಷ್ಟು ಕಷ್ಟಪಟ್ರಿ. ನಿಮಗೆ ಗೊತ್ತಿದೆ ಆ ಸ್ಟ್ರಗಲ್. ಅದನ್ನ ಯಾವಾಗ್ಲೂ ತಲೆ ಇಟ್ಕೊಳ್ಳಿ. ಅಷ್ಟು ಈಸಿಯಾಗಿ ನಿನ್ನ ನೀವು 100% ಯಾರಿಗೂ ನಿನ್ನ ನೀವು ಕೊಡ್ಬೇಡಿ. ಓಕೆ, ಪರ್ಸನಲ್ ಸ್ಪೇಸ್ ಯಾವತ್ತಿದ್ರು ಸ್ವಲ್ಪ ಜನಕ್ಕೆ ಮಾತ್ರ ಇಟ್ಕೊಂಡಿರಿ. ಓಕೆ, ನಿಮ್ಮ ಜರ್ನಿ ಅಷ್ಟು ಈಸಿಯಾಗಿರ್ಲಿಲ್ಲ. ಸೊ ಯು ಆರ್ ಅ ವೆರಿ ಸ್ಟ್ರಾಂಗ್ ಪರ್ಸನ್, ವೆರಿ ಇಂಡಿಪೆಂಡೆಂಟ್ ಪರ್ಸನ್. ದಟ್ಸ್ ಇಟ್. ಇಷ್ಟೇ ಸಾಕು. ನಿಮ್ಮ ಬಗ್ಗೆ ನಿಮಗೆ ಗ್ರೇಟ್ಫುಲ್ ಇರಿ, ಯಾವಾಗಲೂ ಪ್ರೌಡ್ ಆಗಿರಿ ದಟ್ ಒಂದು ಡಿಫಿಕಲ್ಟ್ ಸಿಚುವೇಶನ್ ನೀವು ಬಂದ್ರಿ, ಫೈನಲಿ ಹೊರಗೆ ಬಂದ್ರಿ ಅಂತ.
ಓಕೆ ಗೈಸ್, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ವಾಲ್ವ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯ್ತು ಅಂತ ಹೇಳ್ತಾ, ಎಸ್ ಗಾಯ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.